চলো নিজ নিকেতনে, সংসার বিদেশে বিদেশির বেশে ভ্রম কেন অকারণে, মন চলো নিজ নিকেতনে। ಓಂ ಶ್ರೀ ಗುರುಭ್ಯೋ ನಮಃ. ವಿಶ್ವವಿಜೇತ ವಿವೇಕಾನಂದ ವಿವೇಕ ವಿಸ್ಮಯ 3 ಅಧ್ಯಾಯ 1 ರಾಜಪುತಾನದ ರಾಜರೊಂದಿಗೆ. ಹಿಂದಿನ ಅಧ್ಯಯನ ಮಾಡುವಾಗ ಆ ಕೊನೆಯ ಅಧ್ಯಾಯದಲ್ಲಿ ಗಮನಿಸಿದ್ವಿ, ಸ್ವಾಮೀಜಿ ಈಗ ತಮ್ಮ ಎಲ್ಲ ಸೋದರ ಸನ್ಯಾಸಿಗಳ ಬಂಧನವನ್ನು ತೊರೆದುಕೊಂಡು ಸ್ವಾಮೀಜಿ ಎಲ್ಲರಿಗೂ ವಾರ್ನ್ ಮಾಡಿ ಹೇಳ್ತಾ ಇದ್ದಾರೆ, ನಾನು ಏಕಾಂಗಿಯಾಗಿ ಹೋಗೋದಕ್ಕಿದ್ದೇನೆ, ನನ್ನನ್ನು ಯಾರು ಹಿಂಬಾಲಿಸಬೇಡಿ ಅಂತ. ಈಗ ಸ್ವಾಮೀಜಿ ಏಕಾಂಗಿಯಾಗಿ ರಾಜಪುತಾನದ ಕಡೆಗೆ ಬಂದಿದ್ದಾರೆ. ಅಂದರೆ ರಾಜಸ್ಥಾನದ ಆಲ್ವಾರಿನ ಕಡೆಗೆ ಸ್ವಾಮೀಜಿ ಏಕಾಂಗಿಯಾಗಿ ಹೊರಟಿದ್ದಾರೆ. ಅಧ್ಯಾಯ 1 ರಾಜಪುತಾನದ ರಾಜರೊಂದಿಗೆ. ದೆಹಲಿಯಲ್ಲಿ ತಮ್ಮ ಗುರುಭಾಯಿಗಳ ಸ್ನೇಹದ ಸ್ವರ್ಣ ಶೃಂಖಲೆಯಿಂದ ಬಿಡಿಸಿಕೊಂಡು ವನರಾಜನ ಹಾಗೆ ಏಕಾಕಿಯಾಗಿ ಹೊರಟಂಥ ಸ್ವಾಮೀಜಿ ಐತಿಹಾಸಿಕ ಭೂಮಿಯಾಗಿರುವಂತಹ ಸುಂದರ ರಾಜಪುತಾನದ ಆಲ್ವರ್ ಅನ್ನುವಂಥ ಜಾಗಕ್ಕೆ ಬರ್ತಾ ಇದ್ದಾರೆ. ರಾಜಪುತಾನ, ಅದೆಂಥ ಹೆಸರು! ಆ ಹೆಸರನ್ನು ಕೇಳಿದರೆ ಸಾಕು ವೀರ ಸೇನಾನಿಗಳ ಹಾಗೆ ಅಸಾಮಾನ್ಯ ಧೀರರ ಅಸಂಖ್ಯಾತ ನೆನಪುಗಳು ಕಣ್ಮುಂದೆ ಸುಳಿದಾಡುತ್ತೆ. ಭಾರತೀಯನ ಹೃದಯ ಹೆಮ್ಮೆಯಿಂದ ತುಡಿಯೋ ಹಾಗೆ ಮಾಡುತ್ತೆ. ರಾಜಪುತಾನದಲ್ಲಿ ಭಾರತದ ಚರಿತ್ರೆಯೆಲ್ಲ ಘನೀಭೂತವಾದ ಹಾಗಿದೆ. ಇಲ್ಲಿ ಸಾಮ್ರಾಜ್ಯಗಳ ಮೇಲೆ ಸಾಮ್ರಾಜ್ಯಗಳನ್ನು ಸ್ಥಾಪಿಸಿ ಆಳಿದಂತಹ ವೀರ ರಾಜಪೂತರು ಎಂಥವರು ಅಂತಂದರೆ ಅವರು ಅಕ್ಬರ್ನನ್ನೇ ಪರಾಭವಗೊಳಿಸಿದ್ದಂಥವ್ರು. ಇಲ್ಲಿನ ಪ್ರತಿಯೊಬ್ಬ ಮಹಿಳೆ ಕೂಡ ರಾಣಿಯ ಹಾಗೆ ಮೆರೆದಂಥವಳು. ಇಲ್ಲಿ ಆಲ್ವರ್ ಅನ್ನೋದು ರಾಜಪುತಾನದ ರತ್ನಪ್ರಾಯವಾಗಿರುವಂಥ ಸ್ಥಳ. ರಾಜಪುತಾನ ಅಂದರೆ ಈಗಿನ ರಾಜಸ್ಥಾನ. ಸುದೂರ ಪಶ್ಚಿಮದಲ್ಲಿ ಉನ್ನತ ಶಿಖರಗಳ ಹಿನ್ನೆಲೆ ಇರುವಂಥ ಹಾಗೆ 4 ದೆಸೆಗಳಲ್ಲೂ ಕೂಡ ಬೆಟ್ಟಗಳಿಂದ ಸುತ್ತುವರೆದಂಥ ಈ ಸ್ಥಳ ನಿಜಕ್ಕೂ ನಯನ ಮನೋಹರವಾಗಿತ್ತು. ಈ ಪ್ರದೇಶ ಅಮೃತಶಿಲೆಯಿಂದ ಕೂಡಿರುವಂಥದ್ದು. ಇಲ್ಲಿನ ಭೂಮಿ ಬಹಳ ಫಲವತ್ತವಾಗಿತ್ತು. ಇಲ್ಲಿನ ಪ್ರಕೃತಿ ಸೌಂದರ್ಯ ಹೃನ್ಮನಗಳಿಗೆ ತಂಪನ್ನು ಉಂಟು ಮಾಡುವಂಥದ್ದಾಗಿದೆ. 1891 ಅಂದರೆ 1891 ಫೆಬ್ರವರಿಯ ಒಂದು ದಿನ ಬೆಳಗ್ಗೆ ಆಲ್ವರ್ ರೈಲು ನಿಲ್ದಾಣದಲ್ಲಿ ಸ್ವಾಮೀಜಿ ಬಂದು ಇಳಿದ್ರು. ಈ ಕೆಳಗಳಲ್ಲೂ ತೋಟಗಳು, ಉದ್ಯಾನವನಗಳು, ಹೊಲ ಗದ್ದೆಗಳು, ಹಾಗೆ ಸುಂದರವಾಗಿರುವಂತಹ ಸಾಲು ಮನೆಗಳಿಂದ ಕೂಡಿದಂತಹ ರಸ್ತೆಯಲ್ಲಿ ನಡ್ಕೊಂಡು ಬಂದು ಕೊನೆಗೆ ಸರ್ಕಾರಿ ದವಾಖಾನೆಯ ಬಳಿಗೆ ಬಂದು ತಲುಪಿದ್ದಾರೆ. ಗುರುಚರಣ ಲಸ್ಕರ್ ಅನ್ನುವಂತಹ ಒಬ್ಬ ಬಂಗಾಲಿ ಮಹಾಶಯನೊಬ್ಬ ಅಲ್ಲಿ ನಿಂತುಕೊಂಡಿದ್ದ. ಅವನು ಆ ದವಾಖಾನೆಯ ಕಾರ್ಯನಿರ್ವಾಹಕವಾಗದಂಥ ಡಾಕ್ಟರ್. ಈ ಗುರುಚರಣ ಲಸ್ಕರ್ ಒಬ್ಬ ಕಾರ್ಯನಿರ್ವಾಹಕ ಡಾಕ್ಟರ್ ಆಗಿದ್ದ. ಸ್ವಾಮೀಜಿ ಅವನನ್ನ ಬಂಗಾಳಿಯಲ್ಲೇ ಕೇಳಿದ್ರು, ಏನಪ್ಪ ಇಲ್ಲಿ ಸನ್ಯಾಸಿಗಳು ಇಳಿದುಕೊಳ್ಳುವಂತಹ ಸ್ಥಳ ಯಾವುದಾದ್ರೂ ಇದೆಯೇನೋ ಅಂತ. ಅವರ ಭವ್ಯ ನಿಲುವಿನಿಂದ ಪ್ರಭಾವಿತರಾದಂಥ ಡಾಕ್ಟ್ರು ಮೊದಲು ಅವರಿಗೆ ಪ್ರಣಾಮ ಮಾಡ್ದ. ನಂತರ ಸಂತೋಷದಿಂದ ಅವರನ್ನು ಬಜಾರಿಗೆ ಕರ್ಕೊಂಡು ಹೋಗಿ ಅಲ್ಲಿ ಅಂಗಡಿಯೊಂದರ ಮಹಡಿಯ ಮೇಲಿದ್ದಂತಹ ಒಂದು ಕೋಣೆಯನ್ನು ತೋರಿಸಿ ಹೇಳ್ದ, ಸ್ವಾಮೀಜಿ ಇದು ಸನ್ಯಾಸಿಗಳಿಗಾಗಿ ಅಂತಲೇ ಇರುವಂಥದ್ದು, ಸದ್ಯಕ್ಕೆ ನೀವು ಇಲ್ಲಿರ್ಬೋದಲ್ಲ, ಸಂತೋಷವಾಗಿ ಅಂತ ಅಂದರು ಸ್ವಾಮೀಜಿ. ಆ ಡಾಕ್ಟ್ರು ಅವರ ತತ್ಕಾಲದ ಅವಶ್ಯಕತೆಗಳೇನೇನಿತ್ತೋ ಎಲ್ಲದನ್ನ ಪೂರೈಸಿಕೊಟ್ಟು ತನ್ನೊಬ್ಬ ಮುಸಲ್ಮಾನ ಸ್ನೇಹಿತನ ಮನೆ ಕಡೆಗೆ ಓಡ್ದ. ಅವನ ಈ ಸ್ನೇಹಿತ ಪ್ರೌಢಶಾಲೆಯೊಂದರಲ್ಲಿ ಉರ್ದು ಹಾಗೆ ಪರ್ಷಿಯನ್ ಭಾಷೆಗಳ ಅಧ್ಯಾಪಕ. ಡಾಕ್ಟರ್ ಅವನ ಬಳಿಗೆ ಬಂದು ಹೇಳ್ತಾನೆ, ಓ ಮೌಲ್ವಿ ಸಾಹೇಬ್, ಈಗ ತಾನೇ ಒಬ್ರು ಬಂಗಾಳಿ ದರ್ವಿಶ್ ಅಂದ್ರೆ ಪರಿವ್ರಾಜಕ ಸನ್ಯಾಸಿ ಅಂತ, ಈಗ ತಾನೇ ಒಬ್ರು ಬಂಗಾಳಿ ದರ್ವಿಶ್ ಅಂದ್ರೆ ಪರಿವ್ರಾಜಕ ಸನ್ಯಾಸಿ ಒಬ್ರು ಬಂದಿದ್ದಾರೆ. ನೀವು ಈಗಲೇ ಬಂದು ಅವರನ್ನ ಒಮ್ಮೆ ನೋಡಿ. ನಾನು ಅಂತಹ
ಮಹಾತ್ಮನನ್ನ ಇಲ್ಲಿವರೆಗೂ ಯಾವತ್ತಿಗೂ ನೋಡೇ ಇಲ್ಲ. ನೀವು ಅವರೊಂದಿಗೆ ಸ್ವಲ್ಪ ಮಾತನಾಡ್ತಾ ಇರಿ, ಅಷ್ಟರಲ್ಲಿ ನಾನು ನನ್ನೆಲ್ಲ ಕೆಲಸಗಳನ್ನು ಮುಗಿಸ್ಕೊಂಡು ಬಂದು ನಿಮ್ಮನ್ನ ಸೇರ್ಕೊಳ್ತೇನೆ ಅಂತ ತಿಳಿಸ್ದ. ನಂತರ ಆ ಡಾಕ್ಟರ್ ಮೌಲ್ವಿ ಸಾಹೇಬನನ್ನ ಸ್ವಾಮೀಜಿಯ ಬಳಿಗೆ ಕರ್ಕೊಂಡು ಹೋಗ್ಬಿಟ್ಟ. ಇಬ್ಬರೂ ಕೂಡ ತಮ್ಮ ಪಾದರಕ್ಷೆಗಳನ್ನು ಹೊರಗಡೆ ಬಿಟ್ಟು ಕೋಣೆಯೊಳಗೆ ಹೋಗಿ ಸ್ವಾಮೀಜಿಗೆ ಭಕ್ತಿಯಿಂದ ನಮಸ್ಕರಿಸಿದ್ರು. ಡಾಕ್ಟ್ರು ಮೌಲ್ವಿಯನ್ನ ಸ್ವಾಮೀಜಿಗೆ ಪರಿಚಯ ಮಾಡಿಕೊಟ್ಟು ತನ್ನ ಕೆಲಸದ ಕಡೆಗೆ ಹೊರಟ. ಆಗ ಸ್ವಾಮೀಜಿಯ ಹತ್ರ ಇದ್ದಂತಹ ಸಾಮಾನುಗಳು ಏನೇನು ಗೊತ್ತೇನೋ? ಬಟ್ಟೆಯೊಂದರಲ್ಲಿ ಗಂಟು ಕಟ್ಟಿದ್ದಂತಹ ಕೆಲವು ಪುಸ್ತಕಗಳು, ಕಾವಿ ಬಟ್ಟೆಗಳು, ದಂಡ ಕಮಂಡಲ, ಇಷ್ಟೇ. ಮುಂದೇನಾಯಿತು ಅನ್ನೋದನ್ನ ಮುಂದಿನ ಧ್ವನಿಯ ತುಣುಕಿನಲ್ಲಿ ಗಮನಿಸೋಣ. ಜಯ ರಾಮಕೃಷ್ಣ.